ರೂಪಾ ಲೇ ರೂಪಾ ಲೇ ರೂಪಾ ಮನೆಯಾಳಿ ಮನೆಗೆ ಇಟ್ಕೊಂಡು ಏನೇನು ಮಾಡ್ತೀಯೋ ಒಂದು ಗೊತ್ತಾಗಲ್ಲ. ಆದರೆ ಕರ್ಕೊಂಡು ಬಂದು ನಿಮ್ಮ ಅಮ್ಮನ್ನು ಕರ್ಕೊಂಡು ಬಂದು ಚೆನ್ನಾಗಿ ಗುಳೋ ಅಂತ ಇಟ್ಕೊಂಡು ನಾಟಕ ಮಾತ್ರ ಚೆನ್ನಾಗಿ ಮಾಡ್ಬಿಟ್ಟೆ ಅಲ್ವಾ. ಲೇ ರೂಪಾ ಎಲ್ಲಿದ್ಯಾ ಬಾರೆ, ನಿನಗೆ ಐತೆ ಸರಿಯಾಗೈತೆ ನಿನಗೆ. ಮನೆಗಿರೋ ಒಡವೆನೇ ಇವಳೆ ಕುಮ್ಮ ಕೊಟ್ಬಿಟ್ಟು ಇವಳೆ ಕಳ್ತನ ಮಾಡಿಸೋಳಲ್ಲ ಇವಳು. ಇಂಥವಳನ್ನ ನನಗೆಲ್ಲೂ ನೋಡಿಲ್ಲ. ಭಾಳ ಖತರ್ನಾಕ್ ಅನಿಸ್ತೈತೆ ಇವಳಂತೂ. ಲೇ ರೂಪಾ ಯಾಕ್ಲಾ ಏನಾಯ್ತಲಾ? ಏನಾಗಬಾರ್ದು ಅದನ್ನೇ ಆಯಿತು. ಈ ಮನೆಯಳ್ಳಿ ಇವಳು ಭಾಳ ಖತರ್ನಾಕಮ್ಮ ಇವಳು. ರೂಪ ಎಲ್ಲದ್ಲಮ್ಮ ಅವಳು, ಕರ್ಗೆ ಅವಳನ್ನ. ಅವಳು ಮನೆ ಒಳಗಡೆ ಇಲ್ಲ ಯಾಕಂದ್ಲ, ಎಲ್ಲೋ ಈಚೆ ಕಡೆ ಏನೋ ಜಮೀನು ತಕ್ಕೋ ಎಲ್ಲೋ ಹೋಗಿರ್ಬೇಕು. ಏನು ಇಸಿ ಅಂತೇಳು, ಏನು ಒಡವೆ ಗಿಡವೆ ಸಿಕ್ತೋ ಸಿಗ್ಲಿಲ್ವೋ, ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀಗೆ? ಕಿರ್ಚಾಡದ ನಿನಗೆ ಗೊತ್ತಾಯ್ತು ಅಂದರೆ ಪರ್ಕೆ ತಗೊಂಡೇನು ಯಾಕೆ ಬಿಡ್ತೀಯ ಹಾಕೊಂತ್ರಿ ಬೊಡ್ಡಿಗೆ. ಎಂಥ ಕೆಲಸ ಮಾಡೋಳು ನೋಡಮ್ಮ ಅವಳಂತೂ. ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನಂತೂ ಅಂದ್ಕೊಂಡೇನೇ ಇರಲಿಲ್ಲ. ಎಂಥ ಹಾಕೊಂತ್ರಿ ಇರಬೇಡ ಅವಳಂತೂ. ಥೂ ಅಮ್ಮ, ಒಡವೆ ಕಳ್ತನ ಮಾಡಿಸಿರೋದು ಬ್ಯಾರೆ ಯಾರು ಅಲ್ಲ, ರೂಪನೇ ಕಣಮ್ಮ. ಎಲ್ಲ ಒಡವೆನೂ ಕಳ್ತನ ಮಾಡಿಸಿರೋದು. ಏ ಸುಮ್ಕಿರ್ಲ, ಅವಳು ಹೊಡ್ಬೇನೆ ಅವಳೇ ಯಾಕೆ ಕಳ್ತನ ಮಾಡಿಸ್ತಾಳೆ? ಏನು ಲಬ್ಬಗೊಳ್ತಿದ್ದೀಯ ನೀನು? ಹಾಂ ನೀನು ಸುಮ್ಮನಿರು. ಯಾವನೋ ಕಳ್ಳ ಹೇಳ್ದ ಅಂತ ತಿಳಿದ್ರೆ ಕಳ್ಳ ಹೇಳ್ದನ ಅವ್ನ ಮಾತು ಕಟ್ಕೊಂಡ್ಬಿಟ್ಟು ಬಂದು ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಹೇಳು? ಸುಮ್ ಕುತ್ಕ, ಎಂಥದ್ದು ಉಣ್ವೆ ಇಲ್ಲ. ಅಮ್ಮ ತಾಯಿ, ಇನ್ನೂ ಅವಳ ಮೇಲೆ ನಂಬಿಕೆ ಇಕ್ಕೋದನ್ನ ಬಿಟ್ಬಿಡು. ನಿನ್ನ ಮಾಕ್ಕೆ ಏನು ಅನ್ಕೊಂಡಿದ್ಯಾ? ಅವಳನ್ನೇನು ಸಾಮಾನ್ಯದಳು ಅಂತ ಅನ್ಕೊಂಬಿಟ್ಟ ನೀನು? ಅಬ್ಬಾ ಅಷ್ಟೇನು ಕತೆ ಮುಗಿಸ್ಬಿಡ್ತಾಳೆ ನಂದು ನಿಂದು. ಅಮ್ಮ ಕಳ್ಳಂಗೆ ಫೋನ್ ಮಾಡಿರೋದು, ಮೆಸೇಜ್ ಮಾಡಿರೋದು ಈ ಕಣ್ಣಾರೆ ನಾನೇನಿಯ ನೋಡಿದ್ದೀನಿ. ಅವನೇ ಫೋನ್ ಕೊಟ್ಟ, ಅವ್ನು ಫೋನ್ ಆಗಿನೇನಿಯ ಅವಳು ರೆಕಾರ್ಡ್ ಮಾಡ್ಕೊಂಡವ್ನಿ ಅವಳು ಮಾತಾಡಿರೋದೆಲ್ಲನೂ. ಅದನ್ನು ಸಮೇತ ನಾನು ಕಿವಿಯಾರೆ ಕಿವಳಿಸ್ಕೊಂಡು ಕಣ್ಣಾರೆ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಏನು ಅನ್ಕೊಂಡಿದ್ಯಮ್ಮ ನೀನಂತೂ? ಅಷ್ಟು ಸಾಮಾನ್ಯ ಸುಲಭ ಅಂತ ಅನ್ಕೊಂಬಿಟ್ಟಿದ್ಯಾ? ಓ ಪರವಾಗಿಲ್ವೇ ನೀನಂತೂ? ಅಯ್ಯೋ ರಾಮ, ಇವಳಿಗೇನು ತಿಕ್ಲಿಡ್ದೈತಾ ಅಂತ ಹೇಳಿ. ಅಲ್ಲ ಕಣ ಮಗ, ಅವಳೊಡ್ವೇನ ಅವಳೇ ಯಾಕ್ಲ ಕಳ್ತನ ಮಾಡಿಸ್ತಾಳೆ? ನನಗೂ ಅದೇ ಗೊತ್ತಾಯ್ತಿಲ್ಲ ಕಣಮ್ಮ. ಅವ್ನು ಕಳ್ಳ ಹೇಳ್ತಾವನೆ ಅಲ್ಲಿ ತಗೊಂಡೋಗ್ರವೆಲ್ಲ ಬಂಗಾರದ ಒಡವೆ ಅಲ್ಲ ಬೆಳ್ಳಿ ಒಡವೆ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ಅದೇನೋ ನನಗಂತೂ ತಲೆ ಕೆಟ್ಟು ಕೆರೆಡ್ದೋಗ್ಬಿಟ್ಟೈತೆ ನನಗಂತೂ. ಆ ಮನೆಯಾಳಿ ಬರಲಿ ಇವತ್ತು ಐತೆ. ಆ ಮನೆಯಾಳಿಗೆ ನೀನು ಮಾತ್ರ ಮುದ್ದಿಗೆ ಬರಬೇಡ. ಎಷ್ಟು ಮೋಸ ಮಾಡ್ಬಿಟ್ಟವಳು ನನಗೆ ಅಂತ ಹೇಳ್ಬಿಟ್ರೆ. ಎಲ್ಲ ಇವಳು ನಂಬ್ಕೊಂಡೆಲ್ಲ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟಿದ್ದೀನಿ. ಈಗ ನೋಡಿದ್ರೆ ಇಂಥ ಕೆಲಸನ ಮಾಡೋದು. ಏನೂ ಗೊತ್ತಿಲ್ಲ ಅನ್ನಂಗೆ ಗೊಳೋ ಅಂತ ಹೊತ್ಕೊಂಡು ಕುಂತ್ಕೊಂತಾಳಲ್ಲಮ್ಮ. ಏನೂ ಗೊತ್ತೇ ಆಗೋದಿಲ್ಲ, ಫುಲ್ಲು ಸಾಚ ಅಂತ ಅನ್ನಂಗೆ. ಏನೋ ಮಗ, ನನಗೂ ಗೊತ್ತಿಲ್ಲ. ನಾನು ಮುಂದೇನು ಗೊಳು ಅಂತ ಹೊತ್ಕೊಂಡು ಕುಂತ್ಕೊಂತಿದ್ಲು ನನ್ನ ಮುಂದೇನು. ಏನು ಮಾಡನಿ, ನಾನು ಅದಕ್ಕೆ ಇವನು ಮಾತಾಡೋಕೆ ಹೋಗಲಿಲ್ಲ. ಈಗ ನೀನು ಹೇಳ್ತಿದ್ರೆ ಕೇಳಿದ್ರೇ ಸಾಕು ಅನ್ನಿಸ್ತಾಯ್ತು ನನಗಂತೂ. ಏನಕ್ಕೆ ಮಾಡಿದ್ಲು ಇಂಥ ಕೆಲಸನ? ಅವಳು ಹೊಡೆದೇನ ಅವಳೇ ಕಳ್ತನ ಮಾಡ್ಕೊಂಡು ಹೋಗೋ ಅಂಥದ್ದು ಏನು? ನನಗೂ ಅರ್ಥ ಆಯ್ತಿಲ್ಲ ನೋಡು. ಹಲೋ ಅಮ್ಮ, ನೀನು ಒಡವೆ ತಂದುಕೊಡೋ ಅಷ್ಟೊತ್ತಿಗೆ ನನ್ನ ಜೀವನ ಏನಿಯ ಮುಗ್ದೋಗಿರ್ತದೆ. ಆ ಕಳ್ಳನ ಮಗ ಕಳ್ಳ ನನ್ನೇ ಏನಿಯ ಬ್ಲ್ಯಾಕ್ ಮೇಲ್ ಮಾಡ್ತಾವನೆ ಕಣಮ್ಮ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಎಲ್ಲ ನಿನ್ನಿಂದನೇ ಆಗಿದ್ದು. ಹೋಗತ್ತಾಗೆ ಈಗ ಅವ್ನು ಕಳ್ಳ ಹೇಳ್ದ ಅಂದರೆ ನನ್ನ ಗಂಡ ಸುಮ್ಮನೆ ಬಿಡ್ತಾನೇನಮ್ಮ. ಹಾಕೊಂಡು ಚೆನ್ನಾಗಿ ರುಬ್ಬಿಡ್ತಾನೆ ಕಣಮ್ಮ. ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ಮಗಳೇ, ನೀನು ಯಾಕೆ ಯೋಚನೆ ಮಾಡ್ತೀಯ? ಈಗ ನೋಡು, ಆ ಅಪ್ಪ ಬಂದು ಜಮೀನು ತಗೊಳಕ್ಕೆ ಪೇಪರೆಲ್ಲ ನೋಡ್ತಾವನಿ. ನಿಮ್ಮ ಅಣ್ಣ ಎಲ್ಲ ಒಪ್ಕೊಂಡವನಿ. ಈಗ 1 ಎಕರೆ ಜಮೀನ್ದು ಫುಲ್ಲು ದುಡ್ಡು ಕೊಡ್ತಾನಂತೆ, 45 ಲಕ್ಷ ಕೊಡ್ತಾನಂತೆ. ಬಂದಿದ್ದ ತಕ್ಷಣ ಏನಿಯ ಎಲ್ಲ ನಿಂಗೆ ತಂದು ಜೋಪಾನವಾಗಿ ಕೊಡ್ತೀನಿ, ಸುಮ್ಕಿರು, ಏನೂ ಆಗಕ್ಕಿಲ್ಲ. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡಿಗೆ? ನೀನು ಆರಾಮಾಗಿರು ಅಮ್ಮ. ಆದ್ರೂ ನಾನು ಪುಕ್ಕ ಅಂತ ಐತೆ ಅಮ್ಮ. ಬಂಗಾರದ ಒಡವೆನೇ ಮಾಡಿಸ್ಕೊಬಿಟ್ಟು ಬರೋದೇ ವಾಸಿ ಅಂತ ಅನ್ನಿಸ್ತದೆ. ಯಾಕೆ ಸುಮ್ಮನೆ 45 ಲಕ್ಷಕ್ಕೆ ಎಷ್ಟು ಬರ್ತದೋ ಅಷ್ಟು ಒಡವೆನೇ ಮಾಡಿಸ್ಕೊಂಬಿಟ್ಟು ಬರೋಣ. ಇವರೆಲ್ಲ 45 ಲಕ್ಷ ಕಾಸಿಗೆಲ್ಲ ಇವರು ಕೊಟ್ಬಿಟ್ರೆ ಇವ್ರು ಆಮೇಕಿಂದೆಲ್ಲ ಖರ್ಚು ಮಾಡ್ಕೊಂಬಿಟ್ಟು ಆಮೇಲೆ ನನಗೆ ಅದು ಇದು ಅಂದ್ಬಿಡ್ತಾರಮ್ಮ. ಅದಕ್ಕೇನೆ ಭಯ. ಅವಳಿಗೊಂದ್ರು ಕಾಸು ತಾನೇ ಕೇಳಿದ್ದು, ಕಾಸು ಬೇಕು ಅಂತ. ನೋಡಮ್ಮಿ, ನಿನ್ನ ಜೀವನ ಸಂದಾಕಿರಬೇಕು ಅಂತಂದರೆ ಇವನೋ ಒಂದು ವ್ಯವಸ್ಥೆಯ ಮಾಡಬೇಕು. ಅದಕ್ಕೆ ನೀನು ಮಾಡ್ತಿರೋದು. ನೀನೇನು ಯೋಚನೆ ಮಾಡಬೇಡ, ತಂದ್ಬಿಟ್ಟು ಎಲ್ಲನೂ ನಾನು ನಿನಗೆ ಕೊಡ್ತೀನಿ, ಸರಿನಾ? ನಿನ್ನ ಇಷ್ಟ, ನೀನು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಅದೆಲ್ಲ ನಿನಗೆ ಬಿಟ್ಟಿದ್ದು. ನೋಡು, ನೀನು ಯೋಚನೆ ಮಾಡಬೇಡ. ನಾಳೆನೇ ತಗೊಬಿಟ್ಟು ಬಂದು ನಿನ್ನ ಮುಂದೆ ಕೊಟ್ಟೋಯ್ತೀನಿ. ಈಗ ನೋಡು, ಎಲ್ಲ ಪೇಪರೆಲ್ಲ ನೋಡ್ತಾವ್ರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಾವು ಭಾಳ ಕಷ್ಟದಾಗಿದ್ದೀವಿ ಕಣ್ಣ, ನಮಗೆ ಕಾಸು ಬೇಕೇ ಬೇಕು ಅಂತ. ಕೊಡ್ತಾರೆ, ನೀನು ಏನು ಯೋಚನೆ ಮಾಡಬೇಡ. ನೀನು ನೋಡು, ನಾಳೆ ತಗೊಬಿಟ್ಟು ಬರ್ತೀನಿ, ಅಲ್ಲಿ ಗಂಟೆ ಸಮಾಧಾನ ಮಾಡ್ಕ ಅಷ್ಟೇ. ಏನೋ ಸುಮ್ಮನೆ ಹೇಳ್ತೀಯ. ನನಗೂ ಕೇಳಿ ಅವತ್ತಿಂದನೂ ಮದುವೆ ಆಗಿ 8 ದಿನ ಆಯಿತು. ಅವತ್ತಿಂದನೂ ಒಡವೆ ತತ್ತೀನಿ ಅಂತೇಳಿ ಇದು ಮಾಡಿ ಬೇಜಾರು ಮಾಡ್ತಿದ್ದೀಗ ನೀನು. ಸರಿ ಬಿಡು, ಆಯ್ತು, ಮಂತಕ್ಕೋಯ್ತೀನಿ. ಸದ್ಯ ಕಳ್ಳ ತಗ್ಲಾಕೊಂಡಿಲ್ಲ ಅಂತಂದರೆ ಸಾಕು. ತಗ್ಲಾಕೊಂಬಿಟ್ರೆ ತಿರುಗಿ ನನಗೆ ಗ್ರಾಚಾರ ಸರಿ ಇರೋಕ್ಕಿಲ್ಲ ಅಷ್ಟೇನಿಯ. ನನ್ನ ಗಂಡು ಬಿಡ್ಸೇ ಬಿಡ್ತಾನೆ ಗ್ರಾಚಾರವ. ಸರಿ, ನಾನು ಹೊರಡ್ತೀನಿ ಕಣಮ್ಮ. ಸರಿ, ನೀನು ಹೋಗು, ನೀನೇನು ಯೋಚನೆ ಮಾಡಬೇಡ, ತಗೊಂಬಿಟ್ಟು ಬರ್ತೀನಿ ಕಾಸ. ನಮ್ಮಮ್ಮ ಬರೀ ಹೇಳೋದೇನೇ ಆಯಿತು. ನಾಳೆ ತಿರ್ಗಿ ಅನ್ನೋ ಒಂದು ಹೇಳ್ತದೆ, ನಿಮ್ಮ ಅಣ್ಣಯ್ಯ ಒಪ್ಪಲಿಲ್ಲ ಕಣಮ್ಮ, ನಿಮ್ಮ ಅಣ್ಣಯ್ಯ ಹಂಗಂದ, ನಿಮ್ಮ ಅಣ್ಣಯ್ಯ ಹಿಂಗಂದ ಅಂತ ಹೇಳ್ಬಿಟ್ಟು ಏನೋ ಒಂದು ಪುರಾಣ ಹೇಳ್ತೈತೆ. ಅವಾಗ ನಾನು ಅಯ್ಯೋ ನಮ್ಮ ಅಣ್ಣ ಹಂಗನ್ನ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ಬೇಕು. ಈಗ ಇಂಥ ಗ್ರಾಚಾರ ಮಾಡ್ತದೆ. ಏನು ಮಾಡನಿ ನಮ್ಮ ಕರ್ಮ. ಬಿಡು.
ಬಿಡ್ಲ ಮಗ ಬಂದ್ಮೇಲೆ ಕುಂತ್ಕೊಂಡು ಮಾತಾಡಿವಂತೆ ಅಷ್ಟಕ್ಕೇನಕ್ಕೆ ಹಿಂಗೆಲ್ಲ ಕೈ ಹಾಪಿಯೋ ಅಂತ ಅಂದ್ಕೊಂಡು ಯವ್ವ ಬತ್ತಾಳೆ ಅಲ್ಲೋಡು ಬತ್ತಾ ಇದ್ದಂಗೆ ಅವಳು ನಿಧಾನಕ್ಕೆ ಮಾತಾಡು ಸುಮ್ಕೆ ರೈಜ್ ಮಾಡಬೇಡ. ಎಲ್ಲೋಗಿದ್ದೆ? ಯಾಕೋ ಮನಸ್ಸಿಗೆ ಶಾನೆ ಬೇಜಾರಾಯ್ತು ರೀ, ಅದಕ್ಕೆ ಹೊರಗಡೆ ಓಡಾಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಎಲ್ಲಿ ಓಡಾಡ್ಕೊಂಬಿಟ್ಟು ಬಂದ್ರೂ ಬೇಜಾರಂತೂ ಹೋಗೇ ಇಲ್ಲ. ಯಾಕೆ ಹೇಳಿ, ಅಯ್ಯೋ ಅಷ್ಟೊಂದು ಒಡವೆ ಕಳ್ತನ ಆದರೆ ಎಲ್ಲಿಂದ ನೆಮ್ಮದಿ ಸಿಗ್ತದೆ ಹೇಳಿ. ಕಣ್ಣು ಮುಚ್ಚಿದ್ರೆ ನಿದ್ದೆನೂ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ಅಯ್ಯೋ ಮನ್ಯಾಳಿ, ಅಯ್ಯಪ್ಪ ರೀ, ಯಾಕ್ರಿ ಹಿಂಗೆ ಹೊಡಿತಿದ್ದೀರಾ? ಬಿಡ್ರಿ. ನನ್ನ ಹತ್ರ ನೀನು ಆಟ ಆಡ್ತೀಯೇನೆ? ಅಯ್ಯಪ್ಪ ರೀ ಬಿಡ್ರಿ. ಇಕ್ಕು ಇನ್ನು ಇಕ್ಕ ನಾಲ್ಕು ಇಕ್ಕಿಯೊಳಗೆ ನಮಗೇನೇ ಸುಳ್ಳು ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಕಳ್ಳಂಗೆ ಡೀಲ್ ಕೊಟ್ಟವಳಲ್ಲ. ಇಕ್ಕು ಮಡಗು, ಇನ್ನೂ 4 ಮಡಗು. ಅವಾಗ ನಾಟಕಕ್ಕೆ ಬರ್ತಾಳೇನೋ. ಮಡಗು ಮಗ, ಇನ್ನೂ ಸರಿಯಾಗಿ 4 ಮಡಗು. ಅಯ್ಯೋ ರೀ, ಅಯ್ಯೋ ಹೊಡಿಬೇಡ್ರಿ, ನೋವಾಯ್ತದೆ. ಏನಾಯ್ತು ಅಂತ ಹೇಳ್ರಿ. ಏನೇ ನನ್ನ ಹತ್ರನೇ ನಾಟಕ ಆಡ್ತೀಯಾ? ಕಳ್ತನ ಮಾಡಿಸ್ದೋಳೇನೆ ನೀನು. ಕಳ್ತನ ಮಾಡಿಸ್ಬಿಟ್ಟು ನಮ್ಮನ್ನೆಲ್ಲ ನಂಬಂಗೆ ಮಾಡಿಬಿಟ್ಟು ನಮಗೇನೆ ನಾಮ ಎಲ್ಲ ಹಾಕ್ಬಿಟ್ಟೆ ಅಲ್ವಾ? ಉಂಡೆ ನಾಮನೇ ಹಾಕ್ಬಿಟ್ಟಲ್ಲ ಒಂದೇ ಸಲ ನೀನೆ. ಕಳ್ಳಂಗೆ ಡೀಲ್ ಕೊಟ್ಟೋಳು ನೀನೇ, ಕಳ್ಳನ ಹತ್ರ ಕಳ್ತನ ಮಾಡಿಸ್ದೋಳು ನೀನೇ, ಎಲ್ಲ ನೀನೇ ಮಾಡಿಸ್ಬಿಟ್ಟು ಇವಾಗ ಅಯ್ಯೋ ನನ್ನ ದೊಡ್ಡ ಸಾಚ, ನಾನು ಏನು ಮಾಡೇ ಇಲ್ಲ ಅನ್ನೋಂಗೆ ಗೊಳೋ ಅಂತ ಹೊತ್ಕೊಂಡು ಸಿಂಪತಿ ತಗೊಂತೀಗಲ್ಲ ನೀನು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ? ನಿನ್ನನ್ನು ಬಿಡಕ್ಕಿಲ್ಲ ಇವತ್ತು. ಅಯ್ಯಯ್ಯೋ ಯಪ್ಪ ಬಿಡ್ರಿ, ನಂಗೆ ಹೊಡಿಬೇಡ್ರಿ ಯವ್ವ ರೀ, ಬಿಡ್ರಿ. ಅಯ್ಯೋ ನೋವಾಯ್ತಾಯ್ತು ಬಿಡ್ರಿ, ಹೇಳ್ತೀನಿ ಬಿಡ್ರಿ. ಯಪ್ಪ ಬಿಡ್ರಿ. ಅಯ್ಯೋ ನಾನೇನು ಮಾಡಿಲ್ಲ ಬಿಡ್ರಿ. ಲೇ ಸುಪ್ನಾತಿ, ಸುಳ್ಳು ಹೇಳ್ತೀಗೇನೆ ನೀನು? ನಮಗೆಲ್ಲ ಯಾಮರ್ಸಕ್ಕೆ ಎಷ್ಟು ನಾಟಕ ಆಡ್ಬಿಟ್ಟೆ ನೀನಂತೂ. ಏನು ಅತ್ತೆ ನಂಗೆ ನೋವಾಯ್ತೈತೆ ಕಣತ್ತೆ ಅಂತ ಹೇಳೋದು ಕೇಳಿಯೇ, ಗುಳೋ ಅಂತ ಹೇಳೋದು ಕೇಳಿಯೇ, ನಾಟಕ ಮಾಡೋದು ಕೇಳಿಯೇ. ಯಪ್ಪ ನನಗೂ ನೋಡಿ ಸಾಕಾಗೋಯ್ತು ನನಗಂತೂ. ಪರವಾಗಿಲ್ವೇ, ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ಯಾ? ಏನು ಅಮ್ಮ ಇವಂಗೇನು ಗೊತ್ತಾಗಕ್ಕಿಲ್ಲ ಅನ್ಕೊಂಡ್ರೆ ನಾಟಕದಾಗೆಲ್ಲ ಎತ್ತಿದ ಕೈ. ಹೇಳೆ, ಯಾಕೆ ಡೀಲ್ ಕೊಟ್ಟೆ ಕಳ್ಳಂಗೆ? ಯಾಕೆ ಕೊಟ್ಟೆ ಅಂತ ಹೇಳ್ತೀಯೋ ಇಲ್ವೋ? ರೀ ಹೊಡಿಬೇಡ್ರಿ, ಹೇಳ್ತೀನಿ ಹೊಡಿಬೇಡ್ರಿ, ಪ್ಲೀಸ್ ಹೊಡಿಬೇಡ್ರಿ ರೀ, ಬಿಟ್ಬಿಡಿ. ಇರೋ ಸತ್ಯನ ಹೇಳ್ತೀನಿ, ನಿಜವಾಗ್ಲೂ ಹೊಡಿಬೇಡ್ರಿ ಪ್ಲೀಸ್. ನ್ಯಾಯವಾಗಿ ಏನು ಅಂತ ಈಗ ನಾನು ನಿಜ ಹೇಳು. ಇಲ್ಲ ಅಂದರೆ ಆ ಕಳ್ಳ ತಗ್ಲಾಕೊಂಡಿದ್ದಾಯ್ತು, ಆ ಕಳ್ಳ ಎಲ್ಲ ನೋಡಿದ್ದಾಯ್ತು, ಎಲ್ಲ ಆಯಿತು. ಇನ್ನೇನು ಇಲ್ಲ ಇಲ್ಲಿ ನೀನು ಇದು ಮಾಡೋಕ್ಕೆ. ಹೇಳು, ಅದು ಬೇರೆ ಬಂಗಾರದ ಒಡವೆ ಅಲ್ಲ ಅಂತ ಹೇಳ್ತಾವನೆ ಕಳ್ಳ ಅವನು. ಏನು ನಡೀತಾಯ್ತು ನಮ್ಮ ಮನೆಯಾಗೆ? ನೀನು ಏನು ಸುಳ್ಳು ಹೇಳಿದ್ಯಾ? ಏನು ಕರೆಕ್ಟಾಗಿ ಹೇಳ್ಬಿಡು. ರೀ ಅದು ಆವಾಗ ನಿಮ್ಮ ಅತ್ತೆ ಮನೆಗಲ್ಲಿದ್ವಲ್ಲ, ಆವಾಗ ಯಾವಾಗೂ ಅತ್ತೆ ಬಂಗಾರದ ಒಡವೆ ಬೇಕು ಅಂತ ಹೇಳ್ಬಿಟ್ಟು ಶಾನೆ ತಲೆ ಮೇಲೆ ಪ್ರೆಸರ್ ಆಗ್ತಿದ್ರು ರೀ. ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಮಗೂ ಬೇರೆ ದಾರಿ ಇರಲಿಲ್ಲ. ಅಷ್ಟು ಅರ್ಜೆಂಟಾಗಿ ಮಾಡ್ಸೋಕ್ಕೆ ಕಾಸು ಇರಲಿಲ್ಲ. ಆದ್ರೂ ಜಮೀನು ಮಾರ್ಬಿಟ್ಟು ಮಾಡ್ಸನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಭಾಳ ಒದ್ದಾಡ್ತು, ಆದ್ರೂ ಆಗಲಿಲ್ಲ. ನೀವು ನೋಡಿದ್ರೆ ಒಡವೆ ಕೊಡಗಂಟ ಕರ್ಕೊಂಬಿಟ್ಟು ಬರೋಕ್ಕಿಲ್ಲ ನಾನು ಅಂತ ಹೇಳ್ಬಿಟ್ಟು ನನ್ನ ತವ್ರ ಮನೆಗೆ ಏನಿಯ ಬಿಟ್ಟಿದ್ರಿ. ನಾನು ಎಷ್ಟು ದಿನ ಅಂತ ಅಲ್ಲೇ ಇರೋದು ಬೇಜಾರಾಯ್ತಿತ್ತು. ಆವಾಗ ನಮ್ಮಮ್ಮ ಒಂದು ಕೆಲಸ ಮಾಡೋಣ, ಎಲ್ಲ ಬೆಳ್ಳಿ ಒಡವೆಗಳ್ನ ಮಾಡಿಸ್ಕೊಡ್ತೀನಿ, ತಗೊಂಡೋಗ್ಬಿಟ್ಟಿದ್ದನ್ನೇ ಬಂಗಾರ ಅಂತ ಹೇಳ್ಬಿಡು ಅಂತು. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಬಂಗಾರ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟೆ. ಆವಾಗೆಲ್ಲ ನಂಬಿಬಿಟ್ಟು ಎಲ್ಲ ನನ್ನ ಒಳಗಡೆ ಕರ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರಿ ನೀವು. ಅಯ್ಯಯ್ಯಪ್ಪ. ಆಮೇಲೆ ನಿಧಾನಕ್ಕೆ ಜಮೀನು ಮಾರಿದ್ಮೇಲೆ ಹಿಂಗೆ ಮಾಡಿಸ್ಕೊಡ್ತೀನಿ, ಅಲ್ಲಿ ಗಂಟೆ ಬೆಳ್ಳಿ ಒಡವೆನೇ ಮಡಿಕ ಮಗಳೇ ಅಂತೇಳಿ ಎಲ್ಲನೂ ಒಡವೆನೂ ಇಕ್ಕೊಂಡು ನೀವು ಅದನ್ನು ನಂಬ್ಕೊಂಡಿದ್ರಿ. ಇವಾಗ ನೀವು ಬ್ಯಾಂಕ್ಗೆ ಇಕ್ಕನ, ಬ್ಯಾಂಕ್ ಸಾಲ ತಗೊಳ್ಳೋಣ, ಒಂದು ಬಿಸ್ನೆಸ್ಗೆ ಇದು ಕಾಸು ಬೇಕು ಅಂತ ಹೇಳಿದ್ರಲ್ಲ, ಆವಾಗ ಏನಾರ ಬ್ಯಾಂಕಿಗೆ ತಗೊಂಡೋಗ್ಬಿಟ್ರೆ ಬ್ಯಾಂಕಾಗೆಲ್ಲ ಚೆಕ್ ಮಾಡಿಬಿಟ್ಟು ಇವು ಬಂಗಾರ ಅಲ್ಲ ಬೆಳ್ಳಿ ಅಂತ ಹೇಳ್ಬಿಟ್ರೆ ನೀವು ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುನಿಸ್ಕೊಂಡ್ಬಿಟ್ಟು ಬಡಿತೀರಾ ಅಂತ ಹೇಳ್ಬಿಟ್ಟು ನಾನೇನೇನೆ ಬೆಳ್ಳಿ ಒಡವೆ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಕಳ್ಳಂಗೆ ಡೀಲ್ ಕೊಟ್ಬಿಟ್ಟೆ ರೀ. ನಾನೇನೇನೆ ಕೊಟ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೊರಟೋಗು ಅಂದರೆ ಅವ್ನು ತಗ್ಲಾಕೊಂಡವನಷ್ಟೇ. ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಬಂಗಾರದ ಒಡವೆ ಕಳ್ತನ ಮಾಡ್ಕೊಂಡು ಹೋಗೋರೆ ಅಂತ ಹೇಳ್ಬಿಟ್ಟು ಅನ್ಕೋತೀರಾ. ಆವಾಗ ನನಗೇನು ಸಮಸ್ಯೆ ಬರೋಕ್ಕಿಲ್ಲ. ಆಮೇಲೆ ನಮ್ಮಮ್ಮ ನಿಧಾನಕ್ಕೆ ಬಂಗಾರದ ಒಡವೆ ಎಲ್ಲ ಮಾಡಿಸ್ಕೊಬಿಟ್ಟು ಬಂದು ಕೊಡ್ತದೆ, ಅವಾಗ ಇಕ್ಕೊಳ್ಳೋಣ ಅಂತ ಆಸೆಗಿದ್ದೆ ರೀ, ಅಷ್ಟೇನೇನೆ. ಅಯ್ಯೋ ಇಷ್ಟು ದಿನ ಮತ್ತು ನಮಗೆ ಸ್ನಾಮ ಹಾಕಿಲ್ಲ ಇವಳಂತೂ. ನಾವು ಬಂಗಾರದ ಒಡವೆ ಅಂತ ಎಷ್ಟು ಆಸೆ ಮಾಡಿಕೊಂಡಿದ್ವಿ. ಆದರೆ ಇವಳು ಮಾಡಿದ್ದೆಲ್ಲನೂ ಕುಂತ್ರಿ ಕೆಲಸ ನೆನೆಸ್ಕೊಂಡ್ರೇ ಮೈ ಉರಿತೈತೆ. ಎಷ್ಟೇ ನಾಟಕ ಆಡ್ಬಿಟ್ಟೆ ಇಷ್ಟು ದಿನ, ಅತ್ತೇ ಒಡವೆ ಹೋಗಿರೋದಕ್ಕೆ ನನಗೆ ಊಟನೇ ಸೇರ್ತಿಲ್ಲ ಅಂತ ಹೇಳ್ತಾಳೆ ನಾಟಕದ ರಾಣಿ. ಯಪ್ಪ ನಿನ್ನಂತಳನ್ನ ನಾನಂತೂ ನೋಡೇ ಇಲ್ಲ. ನಿನ್ನಂಥ ಪೋಟ್ಮೆಂಟಿನ ಇಷ್ಟೊಂದು ಸುಳ್ಳು ಹೇಳೋಳನ್ನ ನಾನು ಚಲುಮ್ದಾಗೂ ನೋಡಿಲ್ಲ ಬಿಡೆ. ಥೂಳು ಮಕ್ಕ ಮುಚ್ಚ. ಲೋ ಮಗನೇ, ನೀನು ತೊಳ್ಬೇಕೇನ್ಲ ನಿನಗೆ? ನೋಡು ಎಷ್ಟು ಥರ ಆಟ ತೋರಿಸ್ಬಿಟ್ಲು ಇವಳಂತೂ. ನ್ಯಾಯವಾಗಿರೋ ಹೆಣ್ಮಕ್ಳಾಗಿದ್ರೆ ಹಿಂಗೆ ಹೇಳ್ಕೊಳ್ಳೋರು, ಹಿಂಗೈದು ಪರಿಸ್ಥಿತಿ ಅನ್ನಂಗೆ. ಅಂಥದ್ರಾಗೆ ಇವಳೇ ಕಳ್ಳಂಗೆ ಡೀಲ್ ಕೊಟ್ಬಿಟ್ಟು ಇವಳೇ ನೆನೆಯ ಸರಿಯಾಗಿ ಮಾಡ್ಬಿಟ್ಲು ಬಿಡು ಮನೆಗೆಲ್ಲನೂ.
ರೀ ಹೊಡಿಬೇಡ್ರಿ, ಇರೋದು ಇದ್ದಂಗೆ ಹೇಳಿದ್ನಲ್ಲ. ಸಾಕು ಸುಮ್ಮನಿರೆ. ಎಷ್ಟು ನಾಟಕ ಆಡ್ಬಿಟ್ಟೆ ನೀನು ಅಂತ ಹೇಳಿದ್ರೆ ವಾ 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 ವಾ. ಅವಾರ್ಡ್ ಯಾವ ಅವಾರ್ಡ್ ಕೊಟ್ರು ಕಮ್ಮಿನೇ. ನಿಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಗೊತ್ತಿದ್ದು, ಅಯ್ಯೋ ಮಗಳೇ ನಿನಗಿನ್ನ ಏನು ದೊಡ್ಡತೇನೆ, ಹಾಂ ನಾನು ನಿನಗೆ ಇನ್ನೊಂದು ಮಾಡಿಸ್ಕೊಡ್ತೀನಿ ಬುಡೆ ಅಂತ ಅದ್ರಾಗೂ ಬಿಲ್ಡಪ್ಪು. ಹಾಂ ಪರವಾಗಿಲ್ವೇ, ಚೆನ್ನಾಗಿ ಅಮ್ಮ ಮಗಳು ಇಬ್ಬರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಬಿಟ್ರಿ. ನನ್ನೇ ಯಾಮಾರಿಸ್ಬಿಟ್ರಲ್ಲೇ. ಫಾರಿನ್ ಎಲ್ಲ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಫಾರಿನ್ನಾಗ ಇದ್ದು ಜೀವನ ಮಾಡ್ಬಿಟ್ಟು ಬಂದಿದ್ದೀನಿ, ಎಷ್ಟೆಲ್ಲ ನೋಡ್ಬಿಟ್ಟಿದ್ದೀನಿ. ನನಗೆ ಚೆನ್ನಾಗಿ ಯಾಮಾರಿಸ್ಬಿಟ್ಟಲ್ಲೇ ನೀನಂತೂ. ಥೂ, ಇವಳು ಮಕ್ಕ ನೋಡೋಕ್ಕೂ ಬೇಜಾರೈತೆ ಕಳ್ಳ. ಒಟ್ಟು ಇವಳು ನಾಚೆ ಕಡಿಕೆ ಇವಳನ್ನ. ಇವಳನ್ನಂತೂ ನಮ್ಮ ಮನೆಗೆ ಇರಿಸ್ಕೊಳ್ಳೋದು ಬೇಡ, ಕಳಿಸು. ನೋಡು, ಈ ಮನೆಗೆ ಒಂದು ಕ್ಷಣ ಇರಕ್ಕೆ ನಿನಗೆ ಯಾವ ಹಕ್ಕೂನೂ ಇಲ್ಲ. ಹೊಂಟೋಗ್ಬಿಡಿಲಿಂದ. ನಿನ್ನ ಮಕ್ಕ ಇನ್ನೊಂದು ಕಿತ್ತ ನನಗೆ ತೋರಿಸ್ಕೊಡ್ದು ಅಷ್ಟೇ ಏನಿಯ. ನೀನು ನಿನ್ನಂಥ ಖತರ್ನಾಕ್ ನಮ್ಮ ಮನೆಗೆ ಇಟ್ಕೊಂಡ್ಲೇಬಾರ್ದು ನಾನು. ನನಗೆ ಬ್ಯಾಡು ಬೇಡ, ಹೊಲ್ಟೋಗ್ಬಿಡು, ಇರಬೇಡ, ಹೋಗೇ. ರೀ ಹಂಗಲ್ಲ, ನನ್ನ ಮಾತು ಕೇಳಿ, ಇದೊಂದೇ ಒಂದು ಕಿತ ಕ್ಷಮಿಸ್ಬಿಡಿ, ನನ್ನ ತೆಪ್ಪಾಯ್ತು. ಗಿಮ್ಸದ್ ಏನೂ ಇಲ್ಲ, ಹೋಗು ಅಂತ ಹೇಳಿದ್ನಲ್ಲ, ಫಸ್ಟ್ ಹೊರಟೋಗ್ಬಿಡು. ರೀ ಇಲ್ಲ, ನಮ್ಮಮ್ಮ ತಂದು ಕೊಡ್ತಾರ್ರಿ ನಿಜವಾಗೂ ರೀ. ಹೇಳಿದ್ನಲ್ಲೇ, ಈ ಮನೆಗೆ ನೀನು ಇರ್ಕೂಡ್ದು. ನನ್ನ ಮೊಯ್ಯಿ ಉರಿಸ್ಬೇಡ ನೀನು. ಕಳ್ಳನ ಹತ್ರ ಡೀಲ್ ಕೊಟ್ಟಿದ್ದೀರ, ಇನ್ನು ಎಂತ ಖತರ್ನಾಕ್ ಇರ್ಬೇಡ ನೀನಂತೂ. ಈಗ ಬೆಳ್ಳಿ ಒಡವೆನೋ ಕೊಡ್ತಾರಂತೆ, ತಗೊಂಡ್ಬಿಟ್ಟು ಅದನ್ನು ಹೊಂಟೋಗ್ಬಿಡು. ನಡಿ, ನಾನೇ ತಂದು ಕೊಟ್ಬಿಡ್ತೀನಿ. ಈಗ ಸದ್ಯಕ್ಕೆ ನೀನು ಹೊಂಟೋಗ್ಬಿಡು, ನಡಿಯೇ. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಜಾಮ್ ತೆಗಿತಾರಂತೆ. ಹೋಗಿ ಇನ್ನೊಂದ್ಸಲ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಾ? ಬೇಡ 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 ರೀ, ಕಂಪ್ಲೇಂಟ್ ಏನೂ ಕೊಡಬೇಡ್ರಿ, ಹೋಯ್ತೀನಿ ಬಿಡಿ. ಆಯಿತು, ನೀವು ಹಿಂಗೆ ಮಾಡ್ತೀರಾ ಅಂತಲೇ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಕಳ್ತನ ಅಂತ ಮಾಡಿಸಿದ್ದು. ಆದರೂ ನೀವು ನನ್ನ ಈಜೆ ಕಡೆಗೆ ಆಗ್ತಿದ್ದೀರಲ್ಲ, ಭಾಳ ನೋವಾಯ್ತೈತೆ. ಸರಿ ಬಿಡಿ, ಆಯಿತು, ಹೋಗ್ತೀನಿ. ಬಂದ್ಗಿಂದಿಗ ಇನ್ನೊಂದು ಕಿತ ಬಂದ್ಬಿಟ್ರೆ ನಾನು ನೆಟ್ಗಿರಕ್ಕಿಲ್ಲ ನೋಡು. ಏನೋ ಬಂದ್ಬಿಟ್ಟಿಲ್ಲಿ ಯಾವ ಥರ ಮಾಡ್ಕೊಂಡೆ ಅಂದರೆ ಸುಮ್ಮನಿರಕ್ಕಿಲ್ಲ ನಾನು. ಒಯ್ತಾರ ನೀನು, ಕಣ್ಣು ಕಾಣಿಸ್ಬೇಡ ನೀನು. ನಿನ್ನಂತ ತಳಿದ್ಬಿಟ್ರೆ ನಳಿಕೆ ಇನ್ನೊಂದ್ಸಲ ಇನ್ನೊಬ್ಬ ಕಳ್ಳನ ಕರೆಸ್ಬಿಟ್ಟು ಮನೆಗೆಲ್ಲ ದುಡ್ಡು ಪಡಿ ಎಲ್ಲ ತಿರುಗೆಲ್ಲ ಎತ್ತಿಸ್ಬಿಡ್ತೀವಿ ಅಷ್ಟೇನಿಯ. ನೀನು ಯಾರು ನಂಬ್ಕೋತಾರೆ? ಹೋಗು. ನನಗೆ ಗೊತ್ತಿತ್ತು ಏನಾಗಬಾರ್ದು ಅದೇನೇ ಆಯಿತು. ನಮ್ಮ ಅಮ್ಮ ತಂತು ಒಡವೆ ದುಡ್ಡು ಕೂಡ ಅಷ್ಟೊತ್ತಿಗೆ ನನ್ನ ಕತೆ ಮುಗ್ದೋಯ್ತದೆ ಅಂತ ನನಗೆ ಗೊತ್ತಿತ್ತು. ಬಿಲ್ಡಪ್ ಕೊಟ್ಬಿಡ್ತು ನಮ್ಮಮ್ಮ, ಕೊಟ್ಬಿಡ್ತೀನಿ ಅಂತ. ಈಗ ನೋಡು ಎಂಥ ಗತಿ ಆಯಿತು. ಯಪ್ಪ ಸದ್ಯ ಇಂಥ ದೊಡ್ಡ ಕ್ರಿಮಿನಲ್ ಜೊತೆ ಇದನ್ನ ಅನ್ನಿಸ್ತದೆ. ಎಷ್ಟು ತಲೆ, ಎಷ್ಟು ನಾಟಕ. ಅಬ್ಬಬ್ಬಬ್ಬಬ್ಬ, ಇವಳು ಹಿಂಗೆಲ್ಲ ನಾಟಕ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣಮ್ಮ. ಏನು ಒಳ್ಳೆ ಹುಡುಗಿ, ಸೈಲೆಂಟು ಅಂತಲೇ ಅಂದ್ಕೊಂಡಿದ್ದೆ. ಭಾಳ ಖತರ್ನಾಕು ಅಮ್ಮ ಮಗಳು ಇಬ್ರು. ನಾವೇನು ನಂಬಂಗಿಲ್ಲ ಇವ್ರನ್ನ. ಅಯ್ಯಪ್ಪ, ನಂಬಕ್ಕೆ ಬೇರೆ ಹೋಗು. ನಂಬಕ್ಕೆ ನಿಮ್ಮ ಅತ್ತೆ ಇಂಥಳನೇ ಕೊಟ್ಟು ನಮಗೆ ಗಂಟಾಕೋದು. ಏಯ್ ಬಾರ್ಲಾ, ಅವಳಿಗೈತೆ ಗ್ರಾಚಾರ. ಸರಿಯಾಗಿ ನಿಮ್ಮ ಅತ್ತೆಗೆ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ ಬಾರ್ಲಾ. ನಮ್ಗೆ ಅರ್ಧ kg ಒಡವೆ ಅಂತ ಮೋಸ ಮಾಡಿಲ್ವೇ? ಬಾ ಮಾಡ್ತೀನಿ.